ಗೋರಕ್ಷಣೆ ಮಾಡುತ್ತಿದ್ದವರಿಗೆ ಜಿಲ್ಲೆಯಲ್ಲಿ ರಕ್ಷಣೆ ಇಲ್ಲದಂತಾಗಿದ್ದು ಗೋರಕ್ಷಕರ ಮೇಲೆ ನಿರಂತರವಾಗಿ ಹಲ್ಲೆ ನಡೆಯುತ್ತಿದೆ ಎಂದು ರಾಮಸೇನೆಯ ಸಂಘಟನೆಯ ಅಧ್ಯಕ್ಷ ಮಹೇಶ್ ಕೆಂಬಾವಿ ಆತಂಕ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೊನ್ನೆಯಷ್ಟೇ ಗೋರಕ್ಷಣೆ ಮಾಡಲು ಹೋಗಿದ್ದವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ಇಷ್ಟೊಂದು ಹಲ್ಲೆಗಳು ನಡೆದರೂ ಕೂಡ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದು ಯಾವುದೇ ಕ್ರಮಗಳನ್ನು ಕೈಗೆತ್ತಿಕೊಳ್ಳುತ್ತಿಲ್ಲವೆಂದು ಮಹೇಶ್ ಕೆಂಬಾವಿ ಆಕ್ರೋಶ ವ್ಯಕ್ತಪಡಿಸಿದರು. ಎನ್ನುವಂಥದ್ದು ಹಿಂದೂಗಳಿಗೆ ಒಂದು ಭಯಾನಕವಾದಂಥ ಒಂದು ವಾತಾವರಣವನ್ನಂಥದ್ದು ಸೃಷ್ಟಿ ಮಾಡಿದೆ. ಸೊ ಇದೇ ರೀತಿಯಲ್ಲಿ ನಾವು ಹಿಂದೂ ಸಂಘಟನೆಗಳು ಒಂದು ಗೋ ರಕ್ಷಣೆಗೆ ಹೋದರೆ ಇವತ್ತಿನ ದಿವಸ ನಾವು ಮನೆಗೆ ಬರ್ತೀವಿ, ವಾಪಸ್ ಬರುತ್ತೀವಿಲ್ಲ ಅಂಥದ್ದು ಒಂದು ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರಲ್ಲಿ ಭಯವನ್ನು ಉಂಟು ಮಾಡಿದೆ. ಸೊ ಈ ಉಂಟು ಮಾಡಲಿಕ್ಕೆ ಒಂದು ಕಾರಣವೇ ಇವತ್ತು ಸರ್ಕಾರ ಎನ್ನುವಂಥದ್ದು ಹೇಳ್ಬೋದು, ಆಮೇಲೆ ಮುಸ್ಲಿಂ ಸಮುದಾಯದವರು ಅನ್ನುವಂಥದ್ದು ಹೇಳ್ಬೋದು. ಮೊನ್ನೆ 14ನೇ ತಾರೀಕು ರಾತ್ರಿ 10:45 ಆಳನ್ ಚೆಕ್ ಪೋಸ್ಟ್ದಿಂದ ಒಂದು 2 ಗೋಗಳನ್ನ ಹಾಕ್ಕೊಂಡು ಒಂದು ಟಾಟಾ ಎಸಿ ಬರ್ತಾ ಇರುತ್ತೆ, ಟಾಟಾ ಪಿಕಪ್ ಬರ್ತಾ ಇರುತ್ತೆ. ಸೊ ಅದನ್ನು ನೋಡಿದ ನಮ್ಮ ಕಾರ್ಯಕರ್ತರು ನಾವು ಅಲ್ಲೇ ಇದ್ವಿ. ಸೊ ಆ ಸಂದರ್ಭದಲ್ಲಿ ಆ ಗಾಡಿನ ಹಿಡಿದು ಅಲ್ಲಿ ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದೆ, ಖರೀದಿ ಮಾಡಿದಾರೋ ಅಥವಾ ಮಾರಲಿಕ್ಕೆ ಹೋಗ್ತಿದ್ದಾರೋ ಎನ್ನುವಂಥದ್ದು ಅಲ್ಲಿ ನಾವು ಎನ್ಕ್ವೈರಿ ಮಾಡಿದಾಗ ಸೊ ಅವ್ರು ಕಸಾಯಿಖಾನೆಗೆ ಹೋಗ್ತಿದ್ದಾರೆ ಅಂತ ನಿರ್ದೇಶವಾಗಿ ಕಂಡು ಬಂತು. ಸೊ ಅದನ್ನು ನಾವು ಗಾಡಿ ಸೈಡಿಗೆ ಹಾಕಿ ನಾವು ಇಲ್ಲಿ ಸಂಬಂಧಪಟ್ಟ ಚೌಕ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅಲ್ಲಿ ಸರ್ಕಲ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ಸರಿ ನಾವು ಬರ್ತಾ ಇದ್ವಿ, ನೀವು ಅಲ್ಲೇ ವೇಟ್ ಮಾಡಿ ಅಂತ ಹೇಳಿದರು. ಸರಿ ಅಂತ ನಿಂತ್ಕೊಂಡು ಇನ್ನೊಂದು ಗಾಡಿ ಬಂತು ಹಾಗೆ ಹಿಂದೆ. ಸೊ ಅದು ಕೂಡ ಎಂಕ್ವೈರಿ ಮಾಡಿದಾಗ ಅದನ್ನು ಕೂಡ ಅದೇ ಕಸಾಯಿಖಾನೆಗೆ ಹೋಗ್ತಾ ಇರೋದು ಅಂತ ಗೊತ್ತಾಯಿತು. ನಿಂದಿರಿಸಿದಾಗ ಅಲ್ಲಿ ಅವರು ನಾಗೇಂದ್ರ ಸರ್ ಎನ್ನುವಂಥವ್ರು PC ಅವ್ರು ಬಂದು ಸರಿ ನೀವು ಪೊಲೀಸಿಗೆ ನೀವು ಹ್ಯಾಂಡ್ ಓವರ್ ಮಾಡಿದ್ದೀರಾ, ನೀವು ಹೋಗಿ ನಾನು ಏರಿಯಿಂದ ಹ್ಯಾಂಡ್ ಓವರ್ ಮಾಡಿದ್ದೀರಾ, ಇದಕ್ಕೆ FIR ಮಾಡಿ ಅಂತ ಹೇಳಿದರು. ಸರಿ ಸರ್ ನೀವು ಹೋಗಿ ಬರ್ತೀವಿ ಅಂತ ಹೇಳಿ ನಮ್ಮ ಕಾರ್ಯಕರ್ತನ ಅಲ್ಲಿಂದ ಅವ್ರವ್ರ ಮನೆಗೆ ಕಳಿಸ್ಬಿಟ್ವಿ. ಟೈಮ್ ಆಗಿತ್ತು. ಸೊ ಅದಕ್ಕೆ ಖಾದ್ರಿ ಚೌಕ್ ಬಳಿ ಗಾಡಿ ಹೋಗ್ತಿರುವಾಗ ಒಂದು ಗಾಡಿ ಮುಂದೋಯ್ತು. 2ನೇ ಗಾಡಿಗೆ ಅವರು ತಡೆ ಹಿಡಿದ್ರು, ಮುಸ್ಲಿಂ ಸಮುದಾಯದವರು. ತಡೆ ಹಿಡಿದ ತಕ್ಷಣ ನಮ್ಮ ಜೊತೆ ಇರುವಂಥ ಪೊಲೀಸರು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದ್ರು. ಇಲ್ಲ ನೀವು ಯಾಕೆ ಇದು ಪೊಲೀಸ್ ಹ್ಯಾಂಡ್ ಓವರ್ ಆಗಿದೆ, ಏನಿದ್ರು ಸ್ಟೇಷನಿಗೆ ಬನ್ನಿ ಮಾತಾಡಿ ಅಂತ ಹೇಳಿದರು. ಹೇಳಿದ್ರು ಕೂಡ ಅಲ್ಲಿಯ ಪೊಲೀಸ್ ಮುಸ್ಲಿಂ ಸಮುದಾಯದವರು ಬಿಡಲಿಲ್ಲ. ಏನೋ ಗೊತ್ತಿಲ್ಲ, ಏನೋ ಮಾತಾಡ್ದೇ ಇಮಿಡಿಯೇಟಾಗಿ ನಮ್ಮ ಇಬ್ಬರು ರಾಮಸೇನಾ ಕಾರ್ಯಕರ್ತರಿಗೆ ಹಲ್ಲೆ ಮಾಡಿದ್ದಾರೆ. ಅದು ಅಂತಿಂಥ ಹಲ್ಲೆ ಅಲ್ಲ, ಭಾಳ ಭಯಾನಕವಾದಂಥ ಹಲ್ಲೆ ಮಾಡಿದ್ದಾರೆ. ಸೊ ಹಲ್ಲೆ ಮಾಡುವುದು ದೊಡ್ಡ ವಿಚಾರ ಅಲ್ಲ. ಸೊ ಹಾಗೆ ಹಿಂದೂಗಳು ಯಾವುದೇ ರೀತಿಯಿಂದ ನಾವು ಸುಮ್ಮನೆ ಕೂತಿದ್ದೀವಿ ಅಂತ ತಿಳ್ಕೊಂಡು ತಮ್ಮ ಕೆಲಸ ಹಿಂದೂಗಳ ಮೇಲೆ ಹಲ್ಲೆ ಮಾಡುತ್ತಿರೋದು ನಾವು ಮುಸ್ಲಿಂ ಸಮುದಾಯಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸೊ ಬರುವಂಥ ದಿನಗಳಲ್ಲಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಪ್ರಮುಖವಾಗಿ ಉದ್ದು, ಹೆಸರು, ತೊಗರಿ ಈ ಬೆಳೆಗಳಲ್ಲಿ ಮೇಜರ್ ನಮ್ಮಲ್ಲಿ ನೋಂದಣಿ ಆಗ್ತದೆ. ಸೋಯಾಬೀನ್ ಆಲ್ಸೋ. ಅದಕ್ಕೆ ಈಗ ನಮ್ಮಲ್ಲಿ ಹೆಸರು, ಉದ್ದು ಬೆಳೆಯುವಂಥ ರೈತ ಬಾಂಧವರಿಗೆ 15ನೇ ಜುಲೈ ಹೆಸರಿಗೆ, ಮಳೆಯಾಶ್ರಿತ ಹೆಸರಿಗೆ 15ನೇ ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು 1 ಎಕರೆಗೆ $293.31 ಕಟ್ಟಬೇಕು. ರೈತರ ವಂತಿಕೆ 2%. ಆನಂತರ ಉದ್ದು ಮಳೆಯಾಶ್ರಿತ 31 ಜುಲೈಗಿದೆ ಕೊನೆ ದಿನಾಂಕ ನೋಂದಣಿಗೆ. $264.11 ಇದೆ ಇದು ಪ್ರತಿ ಎಕರೆಗೆ ರೈತರು ಕಟ್ಟಬೇಕಾಗಿದ್ದು. ತೊಗರಿ ಮಳೆಯಾಶ್ರಿತ 31 ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು ಕಟ್ಟಬೇಕಾಗಿದ್ದು $388.51 ಪ್ರತಿ ಎಕರೆಗೆ. ಆನಂತರ ತೊಗರಿ ನೀರಾವರಿಗೆ 31 ಜುಲೈ ಇದೆ ಲಾಸ್ಟ್ ಡೇಟು. $405 ಪ್ರತಿ ಎಕರೆಗೆ, $405.25 ಪ್ರತಿ ಎಕರೆಗೆ ರೈತ ಬಾಂಧವರು ಇದನ್ನು ಕಟ್ಟಬೇಕು. ಇನ್ನು ಸೋಯಾಬೀನಿಗೆ ಬಂದರೆ, ಸೋಯಾಬೀನ್ ಮಳೆ ಆಶ್ರಿತ 31 ಜುಲೈ ಇದೆ ಲಾಸ್ಟ್ ಡೇಟು. ಇದಕ್ಕೆ $330.64 ರೈತರ ವಂತಿಕೆ ಇದೆ ಪ್ರತಿ ಎಕರೆಗೆ. ದಯವಿಟ್ಟು ರೈತ ಬಾಂಧವರು ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟಿಗೆ ಯಾರು ಬ್ಯಾಂಕಿಗೆ ದಯವಿಟ್ಟು ಹೋಗಬೇಡಿ. ಈಗ ಬಿತ್ತನೆ ಆದ ತಕ್ಷಣ ತಾವೇನದಲ್ಲ ತಮ್ಮ ಪ್ರೀಮಿಯಮ್ ಬ್ಯಾಂಕಿಂದ ಅಕೌಂಟಿಂದ ಕಟ್ಟಿ ರಸೀದಿ ತೊಗೊಂಡು ತಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ. ಈಗ ಆಲ್ರೆಡಿ ಹೋದ ವರ್ಷ ನಾವು $185 ಕೋಟಿ ಬೆಳೆ ವಿಮೆಯನ್ನು ರೈತರಿಗೆಲ್ಲರಿಗೂ ಕೊಡಿಸಿದ್ದೀವಿ. ದೇವ್ರ ದಯೆಯಿಂದ ಒಳ್ಳೆ ಮಳೆ ಬಂದು ಬೆಳೆ ಬರಲಿ ಅಂತ ಆಶಿಸ್ತೀವಿ. ಇನ್ನೇನಾದರೂ ಮಳೆ ಬರಲಿಲ್ಲ, ಯಾವುದೇ ಸನ್ನಿವೇಶದಲ್ಲಿ ಬೆಳೆ ಹಾನಿ ಆಯಿತು ಅಂದ್ರೆ ನಮ್ಮ ಬೆಳೆ ವಿಮೆ ತಾವು ಮಾಡಿದ್ದು ತಮ್ಮೆಲ್ಲರಿಗೆ ಸಹಾಯಕ್ಕೆ ಬರ್ತದೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ ಇದೆ, ತಾವೆಲ್ಲರೂ ಬೆಳೆ ವಿಮೆಯಲ್ಲಿ ಮುಂಗಾರು ಹಂಗಾಮಿನ ಈ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ.